ಬಾಂಗ್ಲಾದೇಶದಲ್ಲಿನ ಉದ್ವಿಗ್ನ ಪರಿಸ್ಥಿತಿಗೆ ಭಾರತದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಯಾಕಂದ್ರೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಬಿಎಸ್ಎಫ್ ಯೋಧರನ್ನ ನಿಯೋಜಿಸಲಾಗಿದೆ. ಸಾಕಷ್ಟು ಪ್ರಜೆಗಳು ಭಾರತದ ಗಡಿಯತ್ತ ಧಾವಿಸಿ ಬರ್ತಾ ಇದ್ದಾರೆ. ಬಾಂಗ್ಲಾ ಪ್ರಜೆಗಳು ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳು ಭಾರತದ ಗಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬರೋಬ್ಬರಿ 1 ಕೋಟಿ ಹಿಂದೂಗಳು ಭಾರತದ ಗಡಿಯತ್ತ ಬಂದಿದ್ದಾರಂತೆ. ಪ್ರಾಣ ರಕ್ಷಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಪ್ರಾಣ ಉಳಿದ್ರೆ ಸಾಕು ಅನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇದುವರೆಗೂ 158ಕ್ಕೂ ಹೆಚ್ಚು ಸಾವು ಈ ಬಾಂಗ್ಲಾದೇಶದಲ್ಲಾಗಿದೆ. ಆದರೆ ಅದರಲ್ಲಿ 100 ಜನ ವರದಿಗಳು ಹೇಳ್ತಾ ಇರೋದು 100 ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಅದರಲ್ಲಿ ಕೌನ್ಸಿಲರ್ ಇದ್ದಾರೆ, ಅದರಲ್ಲಿ ಬೇರೆ ಬೇರೆ ರಾಜಕಾರಣಿಗಳಿದ್ದಾರೆ, ಅದರಲ್ಲಿ ಕ್ರೀಡಾಪಟುಗಳಿದ್ದಾರೆ. ಸೊ ಇಂಥ ಎಲ್ಲ ಜನರ ಮೇಲೆ ಟಾರ್ಗೆಟ್ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತದ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕಾರಣ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ 1 ಕೋಟಿಗೂ ಅಧಿಕ ಹಿಂದೂಗಳು ಭಾರತದ ಗಡಿಯತ್ತ ಬಾಂಗ್ಲಾ ಪ್ರಜೆಗಳು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಜಗದೀಶ್ ನೀಡ್ತಾರೆ. ಜಗದೀಶ್, ಸಹಜ ಭಾರತದ ಜೊತೆ ಶೇಖ್ ಹಸೀನಾ ಉತ್ತಮ ಸಂಬಂಧವನ್ನ, ಬಾಂಗ್ಲಾ ಉತ್ತಮ ಸಂಬಂಧವನ್ನ ಹೊಂದಿದ್ದರಿಂದ ನಮ್ಮ ಪ್ರಾಣ ಉಳಿಸುವಲ್ಲಿ ಸಹಾಯ ಮಾಡಬಹುದು ಅನ್ನುವಂತಹ ಆಶಾಭಾವನೆ ಆ ಪ್ರಜೆಗಳಲ್ಲೆಲ್ಲ ಇದೆ. ಸೊ ಆದರೆ ಭಾರತಕ್ಕೂ ಕೂಡ ಇಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಗಡಿ ಭಾಗದಲ್ಲಿ ಇಲ್ಲೇನು ಗಲಭೆಗಳು ಆಗಬಾರ್ದು ಅಂತ. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಸಭಾ 1971ರ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ವಿಮೋಚನೆಗಾಗಿ ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಆಯ್ತಲ್ಲ, ಹೋರಾಟ ಆದಂತಹ ಸಂದರ್ಭದಲ್ಲೂ ಸಹಿತ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲೂ ಸಹಿತ ಕೋಟ್ಯಾಂತರ ಜನ ಬಾಂಗ್ಲಾಯಿಗರು ಭಾರತಕ್ಕೆ ಬಂದಿದ್ರು, ಭಾರತದಲ್ಲಿ ಅಂದ್ರೆ ಆಶ್ರಯವನ್ನ ಪಡೆದಿದ್ರು. ಆ ಸಂದರ್ಭದಲ್ಲಿ ಭಾರತವು ಸಹಿತ ಬಾಂಗ್ಲಾದ ಪ್ರಜೆಗಳಿಗೆ ಸಹಕಾರವನ್ನ ನೀಡಿತ್ತು, ಆಶ್ರಯಕ್ಕೆ ಅಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಇದೇ ಒಂದು ಆಶಯವನ್ನ ಇಟ್ಕೊಂಡು ಈ ಬಾರಿಯ ಬಾಂಗ್ಲಾದಲ್ಲಿ ನಡೀತಿರ್ತಕ್ಕಂತಹ ಅತಿದೊಡ್ಡ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಹಿಂದೂಗಳಿಗೆ ಏನು ತೊಂದರೆ ಆಗ್ತಾ ಇದೆಯಲ್ಲ, ಹಿಂದೂಗಳೆಲ್ಲರೂ ಸಹಿತ ಭಾರತದ ಗಡಿಯತ್ತ ನುಗ್ತಾ ಇದ್ದಾರೆ. ಅದು ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಜನ ಏನಂದ್ರೆ ಹಿಂದೂಗಳು ಭಾರತದ ಗಡಿಯತ್ತ ನುಗ್ತಾ ಇದ್ದಾರೆ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನಂದ್ರೆ ಸುವೇಂದು ಅಧಿಕಾರಿ ಏನು ಪಶ್ಚಿಮ ಬಂಗಾಳದ ವಿಪಕ್ಷ ನಾಯಕ, ಯಾಕಂದ್ರೆ ಪಶ್ಚಿಮ ಬಂಗಾಳ ಬಾಂಗ್ಲಾದ ಗಡಿಯನ್ನ ಹಂಚಿಕೊಳ್ಳುವಂತಹ ಕಾರಣಕ್ಕಾಗಿ, ಮತ್ತೆ ನಾವು ಹೆನ್ ಸ್ಟೇಟ್ಸ್ ಅಂತ ಏನ್ ಕರಿತೀವಿ, ಹೆನ್ ಸ್ಟೇಟ್ಸ್ ಅವು ಈಶಾನ್ಯ ರಾಜ್ಯಗಳ ಗಡಿ ಪೂರ್ತಿ ಸಂಪೂರ್ಣವಾಗಿ ಏನಂದ್ರೆ ಬಾಂಗ್ಲಾದೇಶದ ಜೊತೆಗೆ ಏನೋ ಗಡಿಯನ್ನು ಹಂಚಿಕೊಂಡಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಭಾರತದ ಭದ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಭಾಗದಲ್ಲೇ ಜನರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಬಿಎಸ್ಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಕಳೆದ 3 ದಿವಸಗಳಿಂದನೂ ಸಹಿತ ನಿರಂತರವಾಗಿ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗಡಿ ಭಾಗದಲ್ಲಿ ಜನರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಒಳಗಡೆ ತೆಗೆದುಕೊಳ್ಬಾರ್ದು ಅಂತ. ಕಾರಣ ಏನು ಅಂದ್ರೆ ಒಂದು ಭದ್ರತಾ ದೃಷ್ಟಿಯಿಂದ ಹಿಂದೂಗಳಾದ್ರೆ ಅಥವಾ ಮುಸ್ಲಿಂಗಳಾದ್ರೆ ಅಥವಾ ಬೇರೆ ಯಾರಾದ್ರೂ ಅಂತಲ್ಲ, ಭಾರತದ ದೇಶದ ಭದ್ರತಾ ದೃಷ್ಟಿಯಿಂದ ಯಾರು ಯಾವಾಗ ಬರ್ತಾರೆ ಅನ್ನುವಂತಹ ವಿಚಾರ ಗೊತ್ತಿರೋದಿಲ್ಲ. ಆ ಕಾರಣಗಳಿಂದನೇ ಏನಂತಂದ್ರೆ ಯಾರನ್ನೂ ಸಹಿತ ಭಾರತದ ಗಡಿಯತ್ತ ನುಗ್ಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕೇವಲ ಗಡಿ ಭಾಗ ಮಾತ್ರ ಅಲ್ಲ, ಗಡಿ ಭಾಗದಲ್ಲಿ ಬರುವಂತಹ ನದಿ ಪಾತ್ರದಲ್ಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬಿಎಸ್ಎಫ್ ಯೋಧರನ್ನ ನಿನ್ನೆಯಿಂದಲೇ ನಿಯೋಜನೆಯನ್ನ ಮಾಡಲಾಗಿದೆ. ಮತ್ತೆ ಸ್ವತಃ ಅಜಿತ್ ದೋವಲ್ ಅವರು ಸಹಿತ ಈ ಬಗ್ಗೆ ನಿನ್ನೆ ದೆಹಲಿಯಲ್ಲಿ ಒಂದು ವಿಶೇಷವಾದಂತಹ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರದ ಪ್ರಕಾರ ಯಾವುದೇ ಕಾರಣಕ್ಕೂ ಸಹಿತ ಬಾಂಗ್ಲಾದೇಶದ ಪ್ರಜೆಗಳನ್ನ ಭಾರತದ ಒಳಗೆ ತೆಗೆದುಕೊಳ್ಳಬಾರದು. ಯಾಕಂದ್ರೆ ಕಳೆದ ಬಾರಿ 1971ರಲ್ಲಿ ಬಂದಿರತಕ್ಕಂತಹ ಬಹಳಷ್ಟು ಜನ ನಿರಾಶ್ರಿತರು ವಾಪಸ್ ತಮ್ಮ ದೇಶಕ್ಕೆ ತಾಯ್ನಾಡಿಗೆ ಹೋಗೇ ಇಲ್ಲ, ಅವರು ಭಾರತದಲ್ಲೇ ನೆಲೆ ಊರಿದ್ರು. ಅವರನ್ನ ಏನಂದ್ರೆ ಗುರುತಿಸುವಂತಹ ಕೆಲಸಕ್ಕೆ ಭಾರತಕ್ಕೆ ಇನ್ನೂವರೆಗೂ ಸಹಿತ ಆಗಿಲ್ಲ. ಆ ಕಾರಣಕ್ಕಾಗಿ ಈಗ ಮತ್ತೊಂದು ಸುತ್ತಿನ ಆ ರೀತಿಯಾದಂತಹ ಪ್ರಸಂಗ ನಿರ್ಮಾಣವಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಆಂತರಿಕ ಭದ್ರತೆಗೂ ಸಹಿತ ತೊಂದರೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಗಡಿ ಭಾಗದಲ್ಲಿ ಬಹಳಷ್ಟು ಕಟ್ಟೆಚ್ಚರವನ್ನ ಏನಂದ್ರೆ ತೆಗೆದುಕೊಳ್ಳಲಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ಡೀಟೇಲ್ಸ್ಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ, ಮತ್ತೊಂದು ಕಡೆ ಹಿಂದೂಗಳ ಮನೆಗಳನ್ನ ಕುಟುಂಬಸ್ಥರನ್ನ ಗುರಿಯಾಗಿಸಿಕೊಂಡು ಬಾಂಗ್ಲಾ ಪ್ರಜೆಗಳು ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. বাবা সরষে আগে দাঁড়াও, আগে দাঁড়াও, এটা দেখে নাই, কেউ নাই, দাঁড়াও দাঁড়াও বাবা, নাই নাই, কেউ নাই বাবা, তুমি আগে ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.